ಹಲೋ ಸ್ನೇಹಿತರೆ, ಎಲ್ರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆನ ಇಲ್ಲಿ ಕಮೆಂಟ್ ಮಾಡಿ. ನಾವಿವತ್ತು ಈ ಒಂದು ವಿಡಿಯೋದಲ್ಲಿ KCET 2025 ಪೇಪರ್ 1ನಲ್ಲಿ ಕೇಳಿರ್ತಕ್ಕಂಥ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ನಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್ ಏನಿದೆ ಇಲ್ಲಿ ಕ್ವಶನ್ನು, ವಾಟ್ ಕಮ್ಸ್ ನೆಕ್ಸ್ಟ್ ಇನ್ ದ ಫಾಲೋವಿಂಗ್ ಸೀರೀಸ್. ಕೆಳಗಿನ ಸರಣಿಯಲ್ಲಿ ಮುಂದೆ ಏನು ಬರುತ್ತೆ. ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಸರಣಿ ಕೊಟ್ಟಿದ್ದಾರೆ. ಈ ಸರಣಿಯಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಲೆಟರ್ಸ್ ಯಾವುದು ಅಂತ. ಫಸ್ಟ್ ನಿಮ್ಗೆ ಯಾವುದೇ ಒಂದು ಲೆಟರ್ ಸೀರೀಸ್ ಮೇಲೆ ಕೋಡಿಂಗ್ ಮೇಲೆ ಏನಾದರೂ ಕ್ವಶನ್ ಕೇಳಿದ್ರೆ ಈ ಥರ ಒಂದು ಟೇಬಲ್ ಬರ್ಕೊಂಬಿಡಿ. ABCD ಅಂಥೇಳಿ ಲೆಟರ್ಸ್ ಎಲ್ಲ ಬರೀರಿ. ಹೆಂಗೆ ಬರಿಬೇಕಂದ್ರೆ ಎಯಿಂದ ಎಮ್ವರೆಗೂ ನೇರವಾಗಿ ಬರೀರಿ, ಎಮ್ಮಿಂದ ಮತ್ತು ರಿವರ್ಸ್ ಬರೀರಿ. ಈ NOPQ ಈ ಥರ. ಜೆಡ್ ಅಂದರೆ ಎಗೆ ಜೆಡ್ ಅನ್ನೋದು ಅಪೋಸಿಟ್, ಜೆಡ್ಗೆ ಎ ಅನ್ನೋದು ಅಪೋಸಿಟ್, ಬಿಗೆ ವೈ ಅನ್ನೋದು ಅಪೋಸಿಟ್, ವೈಗೆ ಬಿ ಅನ್ನೋದು ಅಪೋಸಿಟ್. ಕೆಲವೊಂದು ಸರಿ ಹೆಂಗೆ ಕೊಡ್ತಾರೆ, ಡೈರೆಕ್ಟ್ ಅಪೋಸಿಟ್ ವರ್ಡೇ ಕೊಟ್ಟಿರ್ತಾರೆ. ಅಂದರೆ ಡಿಗೆ W, ಇಲ್ಲಿ Gಗೆ T, ಐಗೆ R ಈ ಥರ ಕೊಟ್ಟು ಕೆಗೆ ಏನಾಗುತ್ತೆ, ಎಲ್ಗೆ ಏನಾಗುತ್ತೆ, ಎಮ್ಗೆ ಏನಾಗುತ್ತೆ ಅಂತೇಳಿ ಡೈರೆಕ್ಟಾಗಿ ಅಪೋಸಿಟ್ ವರ್ಡ್ ಕೊಟ್ಟಿರ್ತಾರೆ. ಸೊ ನೀವು ಬರೆಯುವಾಗಲೇ ಅಪೋಸಿಟ್ ವರ್ಡ್ ಥರ ಬರೆದ್ರೆ ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕ್ವಶನ್ಸ್ನಲ್ಲಿ ನೋಡ್ತಾ ಹೋಗೋಣ. ಏನು ಕೊಟ್ಟಿದ್ದಾರೆ ಇಲ್ಲಿ, ZBIJ WDAL TGMN QKOP. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಲೆಟರ್ ಸೀರೀಸ್ ಯಾವುದು ಅಂತ ಕೇಳ್ತವ್ರು. ಇಲ್ಲಿ ಫಸ್ಟ್ ಜೆಡ್ಡಿಂದ ಡಬ್ಲ್ಯೂಗೆ ಯಾವ ಥರ ಕೋಡ್ ಮಾಡಿದ್ದಾರೆ ನೋಡೋಣ. ಜೆಡ್ಡಿಂದ ಡಬ್ಲ್ಯೂಗೆ, ಅದೇ ಥರ ಡಬ್ಲ್ಯೂಯಿಂದ ಟಿಗೆ, ಟಿಯಿಂದ ಕ್ಯೂಗೆ. ಇಲ್ಲಿ ಬರ್ತೀನಿ. ಜೆಡ್ಡಿಂದ ಡಬ್ಲ್ಯೂ ಅಂದರೆ ಎಷ್ಟು, 1 ಟರ್ಮ್ 2 ಟರ್ಮ್ 3 ಟರ್ಮ್ ಹಿಂದೆ ಹೋಗಬೇಕು. ಜೆಡ್ಡಿಂದ ಡಬ್ಲ್ಯೂ ಬರೋಕ್ಕೆ 3 ಟರ್ಮ್ ಹಿಂದೆ, ಅಂದರೆ ಇಲ್ಲಿಂದ -3. ಜೆಡ್ಡಿಂದ ಡಬ್ಲ್ಯೂ ಬರೋಕ್ಕೆ 3 ಟರ್ಮ್ ಹಿಂದೆ. ಈಗ ಡಬ್ಲ್ಯೂಯಿಂದ ಟಿ, ಡಬ್ಲ್ಯೂಯಿಂದ ಟಿ ಬರೋಕ್ಕೆ 1 2 3 ಟರ್ಮ್, ಇಲ್ಲಿ ಕೂಡ -3. ಅದೇ ಥರ ಟಿಯಿಂದ ಕ್ಯೂ ಬರೋಕ್ಕೆ ಟಿ ಇದೆ 1 2 3, ಇಲ್ಲಿನೂ -3 ಟರ್ಮ್ ಹಿಂದೆ ಹೋದ್ರೆ ಏನು ಬರುತ್ತೆ, ಇಲ್ಲಿ ಕ್ಯೂ ಬರುತ್ತೆ. ಕ್ಯೂವಿಂದ 3 ಟರ್ಮ್ ಹಿಂದೆ ಹೋದ್ರೆ ಏನು ಬರುತ್ತೆ ನೋಡ್ಬೇಕು. ಇದು ಎಲ್ಲನೂ ಏನಾಗ್ತಿದೆ, -3 ಸೊ ನೆಕ್ಸ್ಟ್ -3. ಸೊ ಕ್ಯೂವಿಂದ 1 2 3 ಟರ್ಮ್ ಹೋದ್ರೆ ಏನು ಬರುತ್ತೆ, ಎನ್ ಬರ್ತಾ ಇದೆ. 3 ಟರ್ಮ್ ಹಿಂದೆ ಹೋದರೆ ಎನ್. ಸೊ ಇದ್ರ ಮೇಲೆ ಇಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ, ಆಪ್ಷನ್ 2 ಆಪ್ಷನ್ 3 ಆರ್ ರಾಂಗ್. ಯಾಕಂದರೆ ಫಸ್ಟ್ ಟರ್ಮ್ ಏನು ಬರ್ಬೇಕು, ಎನ್ ಬರ್ಬೇಕು. ಆಪ್ಷನ್ 1 ಅಥವಾ ಆಪ್ಷನ್ 4 ಇವೆರಡರಲ್ಲಿ ಏನಾಗಿರುತ್ತೆ, ಒಂದು ಯಾವುದಾದ್ರು ಕರೆಕ್ಟ್ ಆಗಿರುತ್ತೆ. ಈಗ ನೆಕ್ಸ್ಟ್ ಲೆಟರ್ ನೋಡೋಣ. ಬಿಯಿಂದ ಡಿ. ಬಿಯಿಂದ ಡಿ ಬರ್ಬೇಕಾದ್ರೆ ಏನು ಮಾಡ್ಬೇಕು, ಇಲ್ಲಿ BCD +2 ಮಾಡಿದ್ರೆ ಏನು ಬರುತ್ತೆ ನನಗೆ, ಬಿ ಆದಮೇಲೆ ಡಿ ಬರುತ್ತೆ. ಅದೇ ಥರ ಡಿಯಿಂದ ಜಿ, ಡಿಯಿಂದ ಜಿ ಬರೋಕ್ಕೆ 1 2 3 ಮಾಡಬೇಕಿಲ್ಲಿ. ಸೊ +3. ನೆಕ್ಸ್ಟ್ ಜಿಯಿಂದ ಕೆ, ಜಿಯಿಂದ ಕೆ ಬರೋಕ್ಕೆ 1 2 3 4, ಇಲ್ಲಿ +4. ಇಲ್ಲಿ ಯಾವ ಥರ ಮಾಡ್ತೇವೆ, +2 +3 +4. ನೆಕ್ಸ್ಟ್ ಏನು ಮಾಡ್ಬೇಕು, +5. ಸೊ ಇವಾಗ +5 ಮಾಡಿದ್ರೆ ಏನು ಬರುತ್ತೋ ಅದೇ ಒಂದು ನಮ್ದು ಇಲ್ಲಿ ನೆಕ್ಸ್ಟ್ ಲೆಟರ್ ಆಗಿರುತ್ತೆ. ಸೊ ಇಲ್ಲಿ ಕೆ ಇದೆ 1 2 3 4 5 ಅಂದರೆ ಪಿ ಅಂತ. +5 ಮಾಡಿದ್ರೆ ಏನು ಬರುತ್ತೆ ನನಗಿಲ್ಲಿ, ಕೆ ಆದಮೇಲೆ 1 2 3 4 5, ಇಲ್ಲಿ ಪಿ. ಸೊ NP ಅಂದರೆ ನಾವಿಲ್ಲಿ ಡೈರೆಕ್ಟಾಗಿ ಹೇಳ್ಬೋದು, ಎರಡೇ ಒಂದು ಲೆಟ್ರನ್ನ ನಾವು ಇಲ್ಲಿ ಚೆಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಏನು ಹೇಳ್ಬೋದು, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಅಂತೇಳಿ. ಇನ್ನು ಉಳಿದಿರ್ತಕ್ಕಂಥ 2 ಟರ್ಮು ನೋಡೋಣ ಏನು ಬರುತ್ತೆ, ಕರೆಕ್ಟಾಗಿ ಆಪ್ಷನ್ 1 ಬರುತ್ತೆ ಬೇರೆ ಬರುತ್ತೆ ಅಂತ. ಇಷ್ಟು ಮಾಡಿದ್ರೆ ಸಾಕು, ಎಕ್ಸಾಮಲ್ಲಿ ಎಲ್ಲ ಮಾಡ್ಕೊತ ನಾವಿಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ ಏನಿದೆ ಇಲ್ಲಿ ಐಯಿಂದ ಕೆ. ಐಯಿಂದ ಕೆ ಬರೋಕ್ಕೆ ಏನು ಮಾಡಿದ್ದಾರೆ ಇವರು, ಐಯಿಂದ ಕೆ ಬರೋಕ್ಕೆ 1 2 +2. ಅದೇ ಥರ ಕೆಯಿಂದ ಎಮ್, ಕೆಯಿಂದ ಎಮ್ ಬರೋಕ್ಕೆ ಏನು ಮಾಡಿದ್ದಾರೆ, ಕೆ ಆದಮೇಲೆ LM. ಸೊ ಇಲ್ಲಿನೂ ಏನು ಮಾಡಿದ್ದಾರೆ +2. ಸೊ ಎಮ್ಮಿಂದ ಓ, ಎಮ್ಮಿಂದ ಓ ಬರೋಕ್ಕೆ ಏನು ಮಾಡಿದ್ದಾರೆ, NO +2. ಇಲ್ಲಿಂದ +2 ಮಾಡಿದ್ರೆ ಏನು ಬರುತ್ತೆ, ಓ ಇಂದ +2 ಮಾಡಿದ್ರೆ ಏನು ಬರುತ್ತೆ, PQ.
ಸೊ ಏನು ಬರುತ್ತೆ ನೀವು +2 ಮಾಡಿದರೆ ಕ್ಯೂ. ಅದೇ ಥರ ನೆಕ್ಸ್ಟ್ ಲಾಸ್ಟ್ ಟರ್ಮ್ ಏನಿದೆ ಇಲ್ಲಿ ಜೆ ಇಂದ ಎಲ್ ಬರೋಕ್ಕೆ ಏನು ಮಾಡಿದ್ದಾರೆ, ಜೆ ಇಂದ ಎಲ್ ಬರೋಕ್ಕೆ 1 2, ಇಲ್ಲಿನೂ ಕೂಡ +2, ಜೆ ಆದಮೇಲೆ ಎಲ್ ಬರೋಕ್ಕೆ ಏನು ಮಾಡಿದ್ದಾರೆ +2. ನೆಕ್ಸ್ಟ್ ಎಲ್ ಆದಮೇಲೆ ಎನ್ ಬರೋಕ್ಕೆ 1 2, ಇಲ್ಲಿನೂ +2, ಎಲ್ ಆದಮೇಲೆ ಎನ್ ಬರೋಕ್ಕೆ +2. ನೆಕ್ಸ್ಟ್ ಎನ್ ಆದಮೇಲೆ ಪಿ ಬರೋಕ್ಕೆ ಓ ಪಿ, ಇಲ್ಲಿನೂ +2. ಅದೇ ಥರ ಪಿ ಆದಮೇಲೆ +2 ಮಾಡಿದ್ರೆ ಏನು ಬರುತ್ತೆ, ಅದು ನಮ್ಮದು ನೆಕ್ಸ್ಟ್ ಲೆಟ್ರ್. ಪಿ ಆದಮೇಲೆ +2 ಮಾಡಿದ್ರೆ ಏನು ಬರುತ್ತೆ, ಇಲ್ಲಿ ಆರ್ ಬರುತ್ತೆ. ಸೊ ಪಿಗೆ +2 ಮಾಡಿದ್ರೆ ಏನು ಬರುತ್ತೆ, ಆರ್ ಬರುತ್ತೆ. ಸೊ ನಮ್ದು ಆನ್ಸರ್ ಏನಾಗುತ್ತೆ ಇಲ್ಲಿ ಎನ್ ಪಿ ಕ್ಯೂ ಆರ್. ಇಲ್ಲಿ 2 ಟರ್ಮ್ ಆದಮೇಲೆ ನಮಗೆ ಆನ್ಸರ್ ಕನ್ಫರ್ಮ್ ಆಗಿ ಗೊತ್ತಾಯಿತು. ಎಕ್ಸಾಮ್ ಟೈಮಲ್ಲಿ ಕನ್ಫರ್ಮ್ ಆಗಿ ಗೊತ್ತಾದ್ಮೇಲೆ ನೆಕ್ಸ್ಟ್ ಸಾಲ್ವ್ ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಈ ಥರ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮಗೆ ಆನ್ಸರ್ ಬಂದ್ರೂ ಎಲ್ಲ ಟರ್ಮ್ನ ನೀವು ಒಂದ್ಸರಿ ಚೆಕ್ ಮಾಡಿ ನೋಡಲೇಬೇಕು, ಅವಾಗ ನಿಮಗೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ. ಸೊ ಇಲ್ಲಿನ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ, ನೆಕ್ಸ್ಟ್ ಕ್ವಶನ್ನು, ಇನ್ ಎ ಸರ್ಟನ್ ಲ್ಯಾಂಗ್ವೇಜ್ ಇಫ್ ಕಾಪಿ ಈಸ್ ರಿಟರ್ನ್ ಆಸ್ 3156655 ದೆನ್ ಹೌ ವಿಲ್ ಟಿ ಬಿ ರಿಟರ್ನ್ ಇನ್ ದ ಸೇಮ್ ಲ್ಯಾಂಗ್ವೇಜ್. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಫಿಯನ್ನು 315655 ಎಂದು ಬರೆದರೆ ಅದೇ ಭಾಷೆಯಲ್ಲಿ ಟೀಯನ್ನು ಹೇಗೆ ಬರೆಯಲಾಗುತ್ತೆ. ನಮಗಿಲ್ಲಿ ಆಲ್ರೆಡಿ ಒಂದು ಕೋಡ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಕಾಫಿ ಅಂದರೆ COFFE ಕಾಫಿ. ಇದನ್ನೇನಂತ ಕೋಡ್ ಮಾಡಿದ್ದಾರೆ, 3156655. ಆಮೇಲೆ ಟಿ ಯಾವ ಥರ ಬರಿಬೋದು ಅಂತ ಕೇಳ್ತಿದ್ದಾರೆ. ಇನ್ನೇನು ತುಂಬ ಸಿಂಪಲ್ ಇದೆ. ಯಾವುದೇ ಥರ ಕ್ವಶನ್ ಕೊಟ್ಟಾಗ ಈ ಥರ ಅಪೋಸಿಟ್ ಲೆಟರ್ಸಲ್ಲಿ ಬರ್ಕೊಂಡು ಕೂಡ ಅದಕ್ಕೆ ನಂಬರ್ನು ಡಿನೋಟ್ ಮಾಡಿ, 1 2 3 4 ಅಪ್ ಟು 26. ಇಲ್ಲಿ ನೋಡಿ ಡೈರೆಕ್ಟ್ ಸಿಗೆ 3 ಕೊಟ್ಟಿದ್ದಾರೆ. ಸಿಗೆ ಎಷ್ಟನೇ ಲೆಟರ್ ಇದೆ, 3. ಸೊ ಸಿಗೆ 3. ಓ ಎಷ್ಟನೇ ಲೆಟರ್ ಇದೆ ಇಲ್ಲಿ, ಓ 15. ಸೊ ಓಗೆ 15. ಅದೇ ಥರ ಎಫ್ ಅಂದರೆ ಅಷ್ಟೇ 6. ಸೊ 6. ಇ ಅಂದರೆ 5. ಸೊ 5. ಇಲ್ಲಿ ಡೈರೆಕ್ಟಾಗಿ ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4 ಆ ಥರ ಏನು ಮಾಡಿದ್ದಾರೆ, ಇಲ್ಲಿ ಕೋಡ್ ಮಾಡಿದ್ದಾರೆ. ಸೊ ಇಲ್ಲಿ ಟಿ ಅಂದರೆ ಎಷ್ಟನೇ ಲೆಟ್ರ್, ಇಲ್ಲಿ ಟಿ ಅಂದರೆ 20. ಸೊ ಇಲ್ಲೇನಾಗುತ್ತೆ 20. ಇ ಅಂದರೆ ಎಷ್ಟನೇ ಲೆಟ್ರ್, ಇಲ್ಲಿ ಇ ಅಂದರೆ 5, ಎ ಅಂದರೆ 1. ಸೊ ಇಲ್ಲಿ ಟಿ ಅಂದರೆ 20, ಇ ಅಂದರೆ 5, ಎ ಅಂದರೆ 1. ಸೊ ಏನಾಗುತ್ತೆ, ಇದು 2051 ನಮ್ಮದು ಕೋಡಿಂಗ್. ಸೊ ಯಾವ್ದು ಆಪ್ಷನ್ ರೈಟ್, ಇಲ್ಲಿ 2051. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇಷ್ಟ ಮಾಡಿದ್ರೆ ಸಾಕು, ಒಂದ್ಸಲ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ನಾವು ತುಂಬ ಯೋಚನೆ ಮಾಡೋದನ್ನು ಬೇಕಾಗಿರಲ್ಲ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇಲ್ಲಿ ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ THREAT ಯನ್ನು RHTTAE ಎಂದು ಬರೆಯಲಾಗಿದೆ. PARLY ಯನ್ನು ಅದೇ ಸಾಂಕೇತಿಕದಲ್ಲಿ ಹೇಗೆ ಬರೆಯಬಹುದು. ಇಲ್ಲೊಂದು ಕೋಡ್ ಕೊಟ್ಟಿದ್ದಾರೆ, ಏನು THREAT ನ RHTTAE ಅಂತ ಬರೆದ್ರೆ PARLY ಅದನ್ನು ಯಾವ ಥರ ಬರಿಬೋದು ಅಂತೇಳಿ. ಇಲ್ಲಿ ಫಸ್ಟ್ ಕೊಟ್ಟಿರ್ತಕ್ಕಂಥ ಒಂದು ಲೆಟರ್ ಏನು, THREAT. ಇದನ್ನ ಯಾವ ಥರ ಕೋಡ್ ಮಾಡಿದ್ದಾರೆ, ಇಲ್ಲಿ RHTTAE. ಸೊ ಈ ಕೋಡಿಂಗ್ ಯಾವ ಥರ ಇದೆ ಅಂತ ನೋಡ್ಕೊಂಡ್ರೆ ನೆಕ್ಸ್ಟ್ ಈ ಒಂದು ಲೆಟರ್ ಕೋಡಿಂಗ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಕೊಟ್ಟಿರ್ತಕ್ಕಂಥದ್ದೇನು PARLY. ಇಲ್ಲಿ ಯಾವ ಥರ ಕೋಡ್ ಮಾಡಿದ್ದಾರೆ ಅಂದರೆ, ಫಸ್ಟ್ ಪ್ಲೇಸಲ್ಲಿ ಇದು 3 ಸಪ್ರೇಟ್, ಇದು 3 ಸಪ್ರೇಟಾಗಿ ಕೋಡ್ ಮಾಡ್ಕೊಂಡವ್ರು. ಈ ಒಂದು ಟಿನ ಇಲ್ಲಿ ಬರೆದಿದ್ದಾರೆ, ಈ ಒಂದು ಆರ್ನ ಇಲ್ಲಿ ಬರೆದಿದ್ದಾರೆ, ಎಚ್ನ ಆ್ಯಸ್ ಇಟ್ ಈಸ್
ಎಚ್ ಪ್ಲಸಲ್ಲಿ ಬರೆದಿದ್ದಾರೆ. ಸೇಮ್ ಅದೇ ಥರ ಈ ಒಂದು ಇಲ್ಲಿ ಬರೆದಿದ್ದಾರೆ, ಈ ಒಂದು ಟಿನ ಇಲ್ಲಿ ಬರೆದಿದ್ದಾರೆ, ಆ್ಯಸ್ ಇಟ್ ಈಸ್ ಎ ಪ್ಲಸಲ್ಲಿ ಎ ಬರೆದಿದ್ದಾರೆ. ಸೊ ಅದೇ ಥರ ಇದನ್ನು ಹೆಂಗೆ ಬರಿಬೋದು, ಇಲ್ಲಿ ಎ ಆ್ಯಸ್ ಇಟ್ ಈಸ್ ಇ ಪಿ, ಮತ್ತು ಇಲ್ಲಿ ವೈ ಆ್ಯಸ್ ಇಟ್ ಈಸ್ ಎಲ್, ಇಲ್ಲಿ ಆರ್. ಅಂದರೆ ಏನಾಗುತ್ತೆ ಇದು ಎ ಇ ಪಿ ವೈ ಎಲ್ ಆರ್. ಎ ಇ ಪಿ ವೈ ಎಲ್ ಆರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ ಇದನ್ನು ತುಂಬ ಕಷ್ಟ ಏನಿರಲ್ಲ, ನಾವು ಇದನ್ನೆಲ್ಲ ನೋಡಿ ಅರ್ಥ ಆಗಿಲ್ಲ ಅಂದರೆ ಎಕ್ಸಾಮಲ್ಲಿ ಕಷ್ಟ ಅಂತೇಳಿ ಬಿಟ್ಟು ಬರ್ತೀವಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಏನಿದೆ, ನೆಕ್ಸ್ಟ್ ಕ್ವಶನ್ನು, ಎ ಕಾರ್ ಕವರ್ಸ್ ಎ ಸರ್ಟನ್ ಡಿಸ್ಟೆನ್ಸ್ ಎಟ್ ಎ ಸ್ಪೀಡ್ ಆಫ್ 50 km/h in 6 hours. To cover the same distance in 4 hours, it must travel at a speed of. ಒಂದು ಕಾರು 6 ಗಂಟೆಯಲ್ಲಿ 50 km/h ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ. 4 ಗಂಟೆಗಳಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ವೇಗದಲ್ಲಿ ಕ್ರಮಿಸಬೇಕಾಗುತ್ತದೆ? ಇಲ್ಲೇನು ಕೊಟ್ಟಿದ್ದಾರೆ, ಒಂದು ಕಾರು 50 km/h ಹೋಗ್ತಿದೆ, ಅಂದರೆ 50 km/h ಹೋಗ್ತಿದೆ. ಇದು 50 km/h ಹೋದರೆ 6 hours ಇಲ್ಲಿ ಒಂದು ಡಿಸ್ಟೆನ್ಸ್ನ ನಮಗಿಲ್ಲಿ ಕವರ್ ಮಾಡ್ತಿದೆ. 6 ಅವರ್ಸಲ್ಲಿ ಒಂದು ಸರ್ಟನ್ ಡಿಸ್ಟೆನ್ಸ್ ಅದೆಷ್ಟು ಸ್ಪೀಡಲ್ಲಿ ಹೋಗ್ತಿದೆ, 50 km/h. ಈಗ 1 ಅವರಿಗೆ 50 km ಹೋದರೆ 6 ಅವರಿಗೆ ಎಷ್ಟಾಗುತ್ತೆ, 50 × 6 ಎಷ್ಟಾಗುತ್ತೆ, 300. ಸೊ ಇಲ್ಲಿ 6 ಅವರ್ಸಿಗೆ 300 km. 6 ಅವರ್ಸಿಗೆ ಎಷ್ಟು ಹೋಗ್ತಿದೆ, ಇಲ್ಲಿ 300 km. ಇಲ್ಲಿ 6 ಅವರ್ಸಿಗೆ 300 km ಹೋಗ್ತಿದೆ, ಅದು 50 km/h ಹೋದರೆ ಇದೇ 300 ಡಿಸ್ಟೆನ್ಸ್ನ, ಇದೇ 300 km ಕವರ್ ಮಾಡೋಕ್ಕೆ 4 ಅವರಲ್ಲಿ ಕವರ್ ಮಾಡೋಕ್ಕೆ ಎಷ್ಟು ಸ್ಪೀಡಲ್ಲಿ ಹೋಗಬೇಕು? ಈಗ 6 ಅವರ್ಸಲ್ಲಿ 300 km, ಆದರೆ ಈ ಒಂದು 300ನ 6ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, 300ನ 6ಇಂದ ಡಿವೈಡ್ ಮಾಡಿದ್ರೆ 50 ಬರುತ್ತೆ. ಅಂದರೆ ಈ 300 km 6 ಅವರಲ್ಲಿ ಹೋಗಾಗ 50 ಸ್ಪೀಡಲ್ಲಿ ಹೋಗಬೇಕು. ಅದೇ ಈ 300 km 4 ಅವರಲ್ಲಿ ಹೋಗ್ಬೇಕಂದ್ರೆ ಎಷ್ಟು ಹೋಗ್ಬೇಕಂದ್ರೆ ಇದನ್ನು 4ಇಂದ ಡಿವೈಡ್ ಮಾಡಿ, 300 / 4 ಅವಾಗ ಎಷ್ಟು ಬರುತ್ತೆ, 75. ಈ 300ನ 4ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, 75 ಬರುತ್ತೆ. ಅಂದರೆ ಆ ಒಂದು ಕಾರು 75 km/h ಹೋದರೆ ಮಾತ್ರ ಅದೇನಾಗುತ್ತೆ, ಆ 6 ಅವರಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೋ ಅಷ್ಟೇ ಡಿಸ್ಟೆನ್ಸು 4 ಅವರಲ್ಲಿ ಕೂಡ ಕವರ್ ಮಾಡೋಕ್ಕೆ ಆಗುತ್ತೆ ಅಂತ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 4 ವರ್ಷಗಳಲ್ಲಿ ಒಂದು ಮೊತ್ತವು ಚಕ್ರಬಡ್ಡಿ ದರದಲ್ಲಿ ತಾನಾಗಿಯೇ ದ್ವಿಗುಣಗೊಂಡರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗುತ್ತೆ? ಇಫ್ ಆನ್ ಅಮೌಂಟ್ ಡಬಲ್ಸ್ ಇಟ್ ಸೆಲ್ಫ್ ಎ ಕಾಂಪೌಂಡ್ ಇಂಟ್ರೆಸ್ಟ್ ಇನ್ 4 years, then which of the following are correct? ಇಲ್ಲಿ ನಮಗೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 4 ವರ್ಷದಲ್ಲಿ ಒಂದು ಮೊತ್ತವು ಚಕ್ರಬಡ್ಡಿ ದರ ತಾನಾಗಿ ದ್ವಿಗುಣ, ಅಂದರೆ 4 ವರ್ಷ ಆದಂಗೆಲ್ಲ ಆ ಒಂದು ಕೊಟ್ಟಿರ್ತಕ್ಕಂಥ ಒಂದು ಅಮೌಂಟ್ನ ಚಕ್ರಬಡ್ಡಿ ಎಲ್ಲ ಸೇರಿ ಏನಾಗುತ್ತೆ, ಡಬಲ್ ಆಗುತ್ತೆ. ಅವಾಗ ಕೊಟ್ಟಿರ್ತಕ್ಕಂಥ ಈ ಒಂದು 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದ್ಯಾವುದು ರೈಟ್ ಅಂತ. ಫಸ್ಟ್ ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಸ್ಟೇಟ್ಮೆಂಟ್ನ ಬರೆಯೋಣ. ಏನು ಕೊಟ್ಟಿದ್ದಾರೆ, 4 ವರ್ಷಗಳಲ್ಲಿ ಒಂದು ಮೊತ್ತವು ಚಕ್ರಬಡ್ಡಿ ದರದಲ್ಲಿ ತಾನಾಗಿ ದ್ವಿಗುಣಗೊಂಡರೆ, ಅಂದರೆ ಕೊಟ್ಟಿರ್ತಕ್ಕಂಥ ಮೊತ್ತವು ಚಕ್ರಬಡ್ಡಿ ದರದಲ್ಲಿ ಏನಾಗ್ತಿದೆ, ಡಬಲ್ ಆಗ್ತದೆ. ಫಸ್ಟ್ ಮೊತ್ತ ಕೊಟ್ಟಿರ್ತಕ್ಕಂಥ ಮೊತ್ತ ಪಿ ಅಂತ ಹೇಳೋಣ. ಅದೆಷ್ಟು ವರ್ಷಕ್ಕೊಂದ್ಸರಿ ಡಬಲ್ ಆಗ್ತಿದೆ, 4 ವರ್ಷಕ್ಕೊಂದ್ಸರಿ. ಸೊ ಇಲ್ಲಿ 4 ವರ್ಷ ಆದ್ಮೇಲೆ ಏನಾಗುತ್ತೆ, ಇದು 2p ಆಗುತ್ತೆ. ಮತ್ತು 4 ವರ್ಷ ಆದ್ಮೇಲೆ ಏನಾಗುತ್ತೆ, ಇದು 4p ಆಗುತ್ತೆ. ಮತ್ತು 4 ವರ್ಷ ಆದ್ಮೇಲೆ ಏನಾಗುತ್ತೆ, ಇದು 8p. ಮತ್ತು 4 ವರ್ಷ ಆದ್ಮೇಲೆ ಏನಾಗುತ್ತೆ, ಇದು 16p. ಮತ್ತು 4 ವರ್ಷ ಆದ್ಮೇಲೆ ಏನಾಗುತ್ತೆ, ಇದು 32p. ಈ ಥರ ಏನಾಗುತ್ತೆ, ಡಬಲ್ ಆಗ್ತಾ ಹೋಗುತ್ತೆ. ಇವಾಗ ಕೊಟ್ಟಿರ್ತಕ್ಕಂಥ ಫಸ್ಟ್ ಸ್ಟೇಟ್ಮೆಂಟ್ ಏನಂತ ನೋಡೋಣ. ಫಸ್ಟ್ ಆಪ್ಷನ್ ಏನು, ಆ ಮೊತ್ತವು ತಾನಾಗಿ 4 ಪಟ್ಟು ಹೆಚ್ಚಾಗಲು 8 ವರ್ಷ ತೆಗೆದುಕೊಳ್ಳುತ್ತದೆ. ಕೊಟ್ಟಿರ್ತಕ್ಕಂಥ ಮೊತ್ತ ಏನು, ಪಿ. ಇದು 4 ಪಟ್ಟು ಹೆಚ್ಚಾಗಲು
8 ವರ್ಷ ತೆಗೆದುಕೊಳ್ಳುತ್ತದೆ. ಕೊಟ್ಟಿರ್ತಕ್ಕಂಥ ಪಿ 4 ಪಟ್ಟು ಅಂದರೆ 4 ಆಗಬೇಕು, ಅಂದರೆ 4 ಪಿ ಆಗಬೇಕು. ಸೊ ಪಿಯಿಂದ 2Pಗೆ 4 ವರ್ಷ, 2Pಯಿಂದ 4 ಆಗೋಕ್ಕೆ 4 ವರ್ಷ. ಟೋಟಲ್ ಪಿಯಿಂದ 4P ಆಗೋಕ್ಕೆ ಎಷ್ಟು ವರ್ಷ ತೊಗೊಳ್ತಿದೆ? 4 + 4 8 ಇಯರ್ಸ್. ಅವ್ರು ಕೊಟ್ಟಿರೋ ಆಪ್ಷನ್ ಏನು? ಆ ಮೊತ್ತವು ತಾನಾಗಿ 4 ಪಟ್ಟು ಹೆಚ್ಚಾಗಲು 8 ವರ್ಷ ತೆಗೆದುಕೊಳ್ಳುತ್ತದೆ ಅಂತ. ಸೊ ಆಪ್ಷನ್ ಇಲ್ಲಿ ಸ್ಟೇಟ್ಮೆಂಟ್ ಎ ಕೂಡ ಏನಾಗುತ್ತೆ? ರೈಟ್ ಆಗುತ್ತೆ. ಸ್ಟೇಟ್ಮೆಂಟ್ ಬಿ ನೋಡೋಣ. ಆ ಮೊತ್ತವು ತಾನಾಗಿ 8 ಪಟ್ಟು ಹೆಚ್ಚಾಗಲು 12 ವರ್ಷಗಳು ತೆಗೆದುಕೊಳ್ಳುತ್ತದೆ. 8 ಪಟ್ಟು ಪಿ ಇದೆ, ಇಲ್ಲಿ ಪಿಯಿಂದ ನಮಗೆ ಎಲ್ಲಿ ಹೋಗಿ 8P ಅಂದರೆ 8Pವರೆಗೂ ಹೋಗಬೇಕು. ಪಿಯಿಂದ 8P. ಸೊ ಇನ್ನು 4 ವರ್ಷ 4 ವರ್ಷ 4 ವರ್ಷ 4 + 4 + 4 ಮಾಡಿದ್ರೆ ಎಷ್ಟಾಗುತ್ತೆ? 12. ಸೊ ಆ ಮೊತ್ತವು 8 ಪಟ್ಟು ಹೆಚ್ಚಾಗಕ್ಕೆ ಎಷ್ಟು ವರ್ಷ ಬೇಕು? 12 ವರ್ಷ ಬೇಕು. ಅವ್ರು ಕೊಟ್ಟಿರ್ತಕ್ಕಂಥ ಆಪ್ಷನ್ ಕೂಡ ಅಲ್ಲಿ ಸ್ಟೇಟ್ಮೆಂಟ್ ಕೂಡ ಏನಾಗಿದೆ? ಕರೆಕ್ಟಾಗಿದೆ. ಆ ಮೊತ್ತವು ತಾನಾಗಿ 8 ಪಟ್ಟು ಹೆಚ್ಚಾಗಲು 12 ವರ್ಷ ತೆಗೆದುಕೊಳ್ಳುತ್ತೆ. ಇದು ಕೂಡ ರೈಟ್. ಆಪ್ಷನ್ ಅಥವಾ ಸ್ಟೇಟ್ಮೆಂಟ್ ಸಿ ನೋಡೋಣ. ಆ ಮೊತ್ತವು ತಾನಾಗಿ 16 ಪಟ್ಟು ಹೆಚ್ಚಾಗಲು 16 ವರ್ಷ ತೆಗೆದುಕೊಳ್ಳುತ್ತದೆ. 16 ಪಟ್ಟು ಪಿಯಿಂದ 16P. ಪಿಯಿಂದ ಏನಾಗಬೇಕು ನನಗೀಗ? 16P. ಪಿಯಿಂದ 16P ಆಗಕ್ಕೆ ಎಷ್ಟು ವರ್ಷ ತೊಗೊಳುತ್ತೆ? 4 ವರ್ಷ 4 ವರ್ಷ 4 ವರ್ಷ 4 ವರ್ಷ ಅಂದರೆ 4 4 8 8 4 12 12 4 16. ಸೊ 16 ಪಟ್ಟು ಹೆಚ್ಚಾಗಕ್ಕೆ ಎಷ್ಟು ವರ್ಷ ತೊಗೊಳ್ತಿದೆ? 16 ವರ್ಷನೇ ತೊಗೊಳ್ತಿದೆ. ಸೊ ಆಪ್ಷನ್ ಸಿ ಈಸ್ ಆಲ್ಸೋ ರೈಟ್. ಡಿ, ಆ ಮೊತ್ತವು ತಾನಾಗಿಯೇ 32 ಪಟ್ಟು ಹೆಚ್ಚಾಗಲು 20 ವರ್ಷ ಬೇಕಾಗುತ್ತದೆ. 32 ಫಸ್ಟ್ ಪಿ ಇರೋದು ಎಷ್ಟು ಪಟ್ಟು ಹೆಚ್ಚಾಗಬೇಕಿದು? 32 ಪಟ್ಟು ಹೆಚ್ಚಾಗಬೇಕು. ಅವಾಗ ಎಷ್ಟು ವರ್ಷ ತೊಗೊಳುತ್ತೆ? 4 4 8 8 4 12 12 4 16 16 4 20. ಸೊ ಇಲ್ಲಿನೂ 20 ಇಯರ್ಸ್ ತೊಗೊಳ್ಳೋದು. ಅವ್ರು ಕೊಟ್ಟಿರೋದು ಆ ಮೊತ್ತವು ತಾನಾಗಿ 32 ಪಟ್ಟು ಹೆಚ್ಚಾಗಲು 20 ವರ್ಷ ಬೇಕಾಗುತ್ತದೆ. ಸೊ ಆಪ್ಷನ್ ಡಿ ಆಲ್ಸೋ ರೈಟ್. ಅಂದರೆ ಆಪ್ಷನ್ ಎ ಬಿ ಸಿ ಡಿ ಎಲ್ಲ ಕೂಡ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ನು ನಮ್ಮ ಆನ್ಸರ್. ಇಷ್ಟೇ. ನೋಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಇದು ತುಂಬ ಸಿಂಪಲ್ ಇರೋದು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ರು? ನೆಕ್ಸ್ಟ್ ಕ್ವಶನಲ್ಲಿ ಒಂದು ಗ್ರಂಥಾಲಯವು ಭಾನುವಾರಗಳಂದು ಸರಾಸರಿ 400 ಸಂದರ್ಶಕರನ್ನು ಮತ್ತು ಬೇರೆ ದಿನಗಳಂದು 100 ಸಂದರ್ಶಕರನ್ನು ಹೊಂದಿದೆ. ಶನಿವಾರದಿಂದ ಪ್ರಾರಂಭವಾಗುವ 30 ದಿನಗಳಿರುವ ಒಂದು ತಿಂಗಳಿನಲ್ಲಿ ದಿನವೊಂದರ ಸರಾಸರಿ ಸಂದರ್ಶಕ ಸಂಖ್ಯೆ. ಎ ಲೈಬ್ರರಿ ಹ್ಯಾಸ್ ಆನ್ ಆವರೇಜ್ ಆಫ್ 400 visitors on Sundays and 100 visitors on other days. The average number of visitors per day in a month of 30 days beginning with a Saturday. ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ? 30 ದಿನಗಳಿರ್ತಕ್ಕಂಥ ಒಂದು ತಿಂಗಳು ಕೊಟ್ಟಿದ್ದಾರೆ. ಅದ್ರ ಸ್ಟಾರ್ಟಿಂಗ್ ಫಸ್ಟ್ ದಿನ ಯಾವುದಾಗಿರುತ್ತೆ ಅಂದರೆ ಆ ಒಂದು ತಿಂಗಳು ಶನಿವಾರದಿಂದಲೇ ಶುರುವಾಗುತ್ತೆ. ಸೊ ಆವಾಗ ಸಂಡೇ ಎಷ್ಟು ಜನ ಬರ್ತಾರೆ? 400 ಜನ ಬರ್ತಾರೆ. ಸಂಡೇ ಬಿಟ್ಟು ಬೇರೆ ದಿನ ಎಲ್ಲ 100 ಜನ ಬರ್ತಾರೆ. ಆ ಎಲ್ಲ ಜನರದ್ದು ಯಾವರೇಜ್ ತೊಗೊಂಡ್ರೆ ದಿನಕ್ಕೆ ಎಷ್ಟು ಯಾವರೇಜ್ ಸಿಗುತ್ತೆ 30 ದಿನಗಳಲ್ಲಿ ಅಂತ ಕೇಳ್ತಿದ್ದಾರೆ. ಫಸ್ಟ್ ಅವ್ರು ಕೊಟ್ಟಿರೋದೇನಿಲ್ಲಿ ಸ್ಯಾಟರ್ಡೆಯಿಂದ ಸ್ಟಾರ್ಟ್ ಆಗುತ್ತೆ 30 ದಿನ. ಸೊ ಫಸ್ಟ್ ಏನು? ಸ್ಯಾಟರ್ಡೆ, ಆಮೇಲೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ. ಸೊ ಇದು 7 days. ನಮಗೆ ಸ್ಟಾರ್ಟ್ ಆಗ್ತಿರ್ತಕ್ಕಂಥದ್ದೇ ಸ್ಯಾಟರ್ಡೆಯಿಂದ 30 ದಿನ. 7 ಆಯಿತು, ಇದು 7, ಆಮೇಲೆ ಇಲ್ಲಿ 14, 21, 28 ಆದಮೇಲೆ ಇಲ್ಲಿ ಉಳಿಯೋದು ಒಂದು ಸ್ಯಾಟರ್ಡೆ, ಇನ್ನೊಂದು ಸಂಡೇ. ಇದಿಷ್ಟು 30 ದಿನಗಳು. ಅಂದರೆ ಟೋಟಲ್ ಎಷ್ಟಿಲ್ಲಿ 1 2 3 4 5 5 ವೀಕ್ ಬಂತು. ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್ ವೀಕ್, ಫಿಫ್ತ್ ವೀಕ್. ಅಂದರೆ ಇಲ್ಲಿ ಟೋಟಲಾಗಿ ಸಂಡೇ ಎಷ್ಟಿದ್ದಾವೆ? ಇಲ್ಲಿ ಸ್ಯಾಟರ್ಡೆ ಕೂಡ 5 ಇದ್ದಾವೆ. ಸಂಡೇ ಎಷ್ಟಿದ್ದಾವೆ? ಸಂಡೇನು 5 ಇದ್ದಾವೆ. ಉಳಿದಿದ್ದೆಲ್ಲ 25 ಡೇಸ್ ಏನು ನಾನ್ ಸಂಡೇ. 5 Sundays, ಆಲ್ 25 days ಆರ್ ನಾನ್ ಸಂಡೇಸ್. ಅಂದರೆ ಭಾನುವಾರಗಳು ಎಷ್ಟಿದ್ದಾವೆ? 5 ಇದ್ದಾವೆ. ಮಿಕ್ಕಿದ 25 ದಿನ ಎಲ್ಲ ಅವೇನೆಲ್ಲ ಭಾನುವಾರ ಆಗಲ್ಲ. ಸೊ ಇವಾಗ ಭಾನುವಾರದಿಂದ ಎಷ್ಟು ಜನ ಬರ್ತಿದ್ದಾರೆ? 400. ಒಂದು ಭಾನುವಾರ ದಿನ 400 ಅಂದರೆ ಇಂಟು 5 ಮಾಡಿ. ಟೋಟಲ್ ಎಷ್ಟು ಭಾನುವಾರ ಇದ್ದಾವೆ? ಟೋಟಲ್ 5 Sundays. 0 0 5 4 20. ಇದು 25.
ಮಿಕ್ಕಿದ ದಿನಲ್ಲ 25. ಇಲ್ಲೆಲ್ಲ ಎಷ್ಟು ಜನ ಬರ್ತಿದ್ದಾರೆ? 100 ಜನ. ಸೊ 25 ಇಂಟು 100 ಅಂದರೆ 2500. ಸೊ ಇವಾಗ ಇದ್ರದ್ದು ಆ್ಯಾವ್ರೇಜ್ ಬೇಕು. ಸಂಡೇ ಬಿಟ್ಟು ಬೇರೆ ದಿನ ಎಷ್ಟು ಜನ ಬರ್ತಿದ್ದಾರೆ? 25 ದಿನ 2500. ಅದೇ ಸಂಡೇ ಮಾತ್ರ ಬರೋರು 2000. ಟೋಟಲ್ ಇವೆರಡು ಪ್ಲಸ್ ಮಾಡಿದ್ರೆ ಏನಾಗುತ್ತೆ? 4500. ಈ 4500ನ ಆ್ಯಾವ್ರೇಜ್ ಅಂದರೆ ಟೋಟಲ್ ಎಷ್ಟು ದಿನ ಒಂದು ತಿಂಗಳಲ್ಲಿ 30 ಡೇಸ್ ಅಂತ ಹೇಳಿದ್ದಾರೆ. ಇದರಿಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? ಅದೇ ನಮ್ಮದಿಲ್ಲಿ ಆನ್ಸರ್ ಆಗುತ್ತೆ. ಸೊ 0 ಕ್ಯಾನ್ಸಲ್. 3 ಇಲ್ಲಿ 3 1 ಉಳಿತು, 3 5 15. ಸೊ 150 ಅಂತ. 450 3 ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? 150. ಸೊ ನಮ್ದು ಆನ್ಸರ್ ಏನಿಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಈ ಥರ ನಾವು ಕ್ವಶನ್ನ ಇಲ್ಲಿ ಸಾಲ್ವ್ ಮಾಡ್ಬೋದು. ಏನಿಲ್ಲ, ಸಿಂಪಲಾಗಿ ಇರ್ತವೆ. ಕ್ವಶನ್ ನೋಡಿದ ತಕ್ಷಣ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ ಎಕ್ಸಾಮ್ ಟೈಮಲ್ಲಿ. ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಜಾಸ್ತಿ ಕಮೆಂಟ್ ಮಾಡ್ತಾಯಿದ್ರೇ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಕೂಡ ಕೆಲವೊಂದು ಮೋಟಿವೇಶನ್ ಥರ ಸಿಗುತ್ತೆ. ಸೊ ನಿಮ್ಮ ಅನಿಸಿಕೆ ನೀವು ಕಮೆಂಟ್ ಮಾಡಿ. ಅದೇ ಥರ ನೆಟ್ಟು KCET ಬೇರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ಗೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.